ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 28. ಸೊ ಆ್ಯಸ್ ಯೂಶ್ವಲ್ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿದ್ವಿ. ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ವಾಪಸ್ಸು ನೇಲ್ ಕಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಂತು ನೇಲ್ ಕಟ್ ಮಾಡ್ಕೊತಿದ್ದ. ಆ್ಯಂಡ್ ನಾನು ಕೂಡ ನೇಲ್ ಕಟ್ ಮಾಡಿಕೊಂಡೆ. ಅದಾದಮೇಲೆ ಶಿವರಾತ್ರಿ ಹಬ್ಬ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಕ್ಲೀನಿಂಗಿಗೆ ಹಚ್ಕೊಂಡಿದ್ವಿ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಟಿಫನಿಗೆ ಇಡ್ಲಿ ಮಾಡಿದರು. ಸೊ ಇಡ್ಲಿಗೆ ಚಟ್ನಿ ಸಾಂಬಾರೆಲ್ಲ ಮಾಡಿದರು. ನಾನು ಸಂತು ಅಮ್ಮ ಪಪ್ಪ ಎಲ್ಲರೂ ಕೂತ್ಕೊಂಡು ಜೊತೆಗೆ ಇಡ್ಲಿ ತಿಂದ್ವಿ. ಅದಾದಮೇಲೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನಕ್ಕೆ ಊಟಕ್ಕೆ ಆ್ಯಕ್ಚುಲಿ ಫೇಸ್ಬುಕ್ಕಲ್ಲಿ ಒಂದು ರೆಸಿಪಿ ಕಳಿಸಿದ್ದೆ ಸಂತು, ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಲೂಗಡ್ಡೆ ಬಟಾಣಿ ಅದಕ್ಕೆ ಮಸಾಲ ಎಲ್ಲ ಹಾಕ್ಕೊಂಡು ಚಪಾತಿ ಹಿಟ್ಟು ಮೇಲೆ ಹಾಕ್ಬಿಟ್ಟು ಅದನ್ನು ಲಟ್ಟಿಸ್ಬೇಕಾಗಿತ್ತು. ಅದು ನೋಡಿದರೆ ಅವು ಚಪಾತಿ ಉದ್ದಕ್ಕೆ ಬರ್ತಾ ಇರಲಿಲ್ಲ. ಸೊ ಕೊನೆಗೆ ಮತ್ತೆ ಅಮ್ಮನೇ ಬರಬೇಕಾಯಿತು. ಅವ್ರು ಅದನ್ನು ತಾಲಿಪಟ್ಟು ಥರ ತಟ್ಟಿ ಆಮೇಲೆ ಒಂದು ರೇಂಜಿಗೆ ಆಯಿತು, ಆಲೂ ಪರೋಟ ಥರ. ಅದಾದಮೇಲೆ ಆಲೂ ಪರೋಟನ ನಾನು ಅಮ್ಮ ಸಂತು ಪಪ್ಪ ಎಲ್ಲರ ಜೊತೆ ಕುತ್ಕೊಂಡು ತಿಂದ್ವಿ. ಅದ್ರ ಜೊತೆಗೆ ಅನ್ನ ಸಾರು ಮಾಡಿದರು ಅಮ್ಮ. ಆಮೇಲೆ ಊಟ ಎಲ್ಲ ಆದಮೇಲೆ ಟಿ ವಿ ನೋಡ್ಕೊತ ಕೂತ್ಕೊಂಡ್ವಿ. ಪ್ರೊಜೆಕ್ಟ್ರ್ ಹಾಕ್ಕೊಂಡು ಪ್ರಭಾಸ್ದು ಯಾವುದೋ ರಾಜಾ ಸಾಬ್ ಅಂತ ಮೂವಿ ಇತ್ತು, ಸೊ ಅದನ್ನ ಹಾಕ್ಕೊಂಡು ನೋಡ್ಕೊತ ಕುತ್ಕೊಂಡಿದ್ವಿ. ಅದಾದಮೇಲೆ ಈವ್ನಿಂಗ್ ಆಯಿತು, ಹೊರಗಡೆ ಕೇಕ್ ಎಲ್ಲ ತಿನ್ಕೊಂಡು ಹೊಟ್ಟೆ ಹಸ್ದಿತ್ತು ಅಂತ ಹೇಳ್ಬಿಟ್ಟು ಕೇಕ್ ತಿಂದ್ಕೊಂಡೆ. ಅದಾದಮೇಲೆ ಈ ಮದುವೆಯಲ್ಲಿ ನಮಗೆ ನಮ್ಮ ಬಾಸಿಂಗ ಕಟ್ಟಿರ್ತಾರಲ್ಲ ಅದು ಮತ್ತು ಮಕ್ಕಳು ಅಂತ ಪೂಜೆ ಮಾಡಿರ್ತಾರೆ. ಸೊ ಅದನ್ನು ನಾವು ಒಂದು ವರ್ಷ ಆದಮೇಲೆ ಕೆರೆಗೆ ಅಥವಾ ಯಾವ್ದಾದ್ರು ಚಾನಲ್ ಇದ್ದರೆ ಹಾಕಿ ಬರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅಮ್ಮ ಹಾಕಿ ಬರ್ರಿ ಅಂತ ಹೇಳಿದರು. ನಾವು ಹೈವೇಗೆ ಚಾನಲ್ ಹುಡುಕೋತಾ ಹೋದ್ವಿ. ಅಲ್ಲಿ ಶಿರ್ಮಗೊಂಡನಹಳ್ಳಿ ಅಂತ ಒಂದಿದೆ, ಅಲ್ಲಿಗೆ ಹೋಗಿ ಅಲ್ಲಿ ಚಾನಲ್ ಇತ್ತು. ಅಲ್ಲೆಲ್ಲನೂ ಬಾಸಿಂಗ ಎಲ್ಲ ಮಕ್ಕಳು ಎಲ್ಲ ಹಾಕ್ಬಿಟ್ಟು ನೀರು ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ವಾಪಸ್ ಬಂದ್ವಿ. ಅದಾದಮೇಲೆ ಸಂಡೇ ಅಂತಂದರೆ ಆ್ಯಸ್ ಯೂಶ್ವಲ್ ಇನ್ನೇನಿರುತ್ತೆ, ಝೀ ಕನ್ನಡ ನೋಡ್ಕೊಂಬಿಟ್ಟು ಕಾಮಿಡಿ ಕಿಲಾಡಿಗಳು, ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇತ್ತು. ನಂಗೆ DKD ಅಂದರೆ ಸಖತ್ ಇಷ್ಟ. ಸೊ ನೋಡಿಕೊಂಡು ವೀಕೆಂಡ್ನ ಮುಗಿಸಿದ್ವಿ. ಆಮೇಲೆ ಊಟಕ್ಕೆ ಅಮ್ಮ ಮಾಡಿದ್ರು ಚಿತ್ರಾನ್ನ. ಸೊ ಚಿತ್ರಾನ್ನ ಊಟ ಮಾಡಿಬಿಟ್ಟು ನಾವು ಮಲ್ಕೊಂಡ್ವಿ. ಇದಾಗಿತ್ತು ಡೇ ವ್ಲಾಗ್ 28. ಲವ್ ಯು, ಬಾಯ್.